ಭಯೋತ್ಪಾದಕರ ದಾಳಿಗೆ ಬಲಿಯಾದಂಥ ಭರತ್ ಭೂಷಣ್ರವರ ಆತ್ಮಕ್ಕೆ ದೇವರು ಚಿರಶಾಂತಿಯನ್ನು ಕೊಡಲಿ, ಅವರ ಕುಟುಂಬಕ್ಕೆ ಈ ದುಃಖವನ್ನು ಭರಿಸುವಂಥ ಶಕ್ತಿಯನ್ನು ಕೊಡಲಿ ಅಂತ ಪ್ರಾರ್ಥನೆ ಮಾಡ್ತೇನೆ. ನಿಜ ಹೇಳೋದು ಸುಲಭ, ಆದರೆ ಅದನ್ನು ಅನುಭವಿಸೋದು, ತಡ್ಕೊಳ್ಳೋದು ಅಷ್ಟು ಸುಲಭದ ಮಾತಲ್ಲ. ನಾನು ಇಂಥ ಸನ್ನಿವೇಶವನ್ನು ಅನುಭವಿಸಿದ ಹಿನ್ನೆಲೆಯಲ್ಲಿ ನಾನು ಇದನ್ನು ಹೇಳ್ತಾ ಇದ್ದೀನಿ. ಆದರೆ ಇಷ್ಟ ತನಕ ನಡೀತಾ ಇದ್ದಂಥ ಎನ್ಕೌಂಟರು ಬಾಕಿದ್ದೆಲ್ಲವೂ ಕೂಡ ಗಡಿ ಪ್ರದೇಶಗಳಿಗೆ, ಬೇರೆ ಬೇರೆ ಸೀಮಿತ ಪ್ರದೇಶಗಳಿಗಾಗಿದ್ದು, ಈ ರೀತಿಯ ಸಾರ್ವಜನಿಕ ಪ್ರದೇಶದಲ್ಲಿ ಈ ರೀತಿಯ ಒಂದು ಭಯೋತ್ಪಾದಕರ ಅಟ್ಟಹಾಸ ಇದು ನಿಜವಾಗಿ ಅತ್ಯಂತ ದುರದೃಷ್ಟಕರ ಮತ್ತು ಖಂಡನೀಯ ಅಂತ ನಾನು ಭಾವಿಸ್ತಾ ಇದ್ದೀನಿ. ಈಗಾಗಲೇ ನಮ್ಮ ದೇಶದ ಪ್ರಧಾನಮಂತ್ರಿಯವರು ತಕ್ಷಣ ವಿದೇಶ ಪ್ರವಾಸವನ್ನು ರದ್ದು ಮಾಡಿ ಗೃಹ ಮಂತ್ರಿಗಳನ್ನು ಅಲ್ಲಿಗೆ ಕಳಿಸಿ ಇದರ ಹಿಂದೆ ಇರುವಂಥ ಆ ಪಾಕ್ ಆ ಭಯೋತ್ಪಾದನಾ ಕೃತ್ಯದ ಇದನ್ನೆಲ್ಲ ಬಯಲಿಗೆಳೆಯಲಿಕ್ಕೆ ಬೇಕಾದಂಥ ಎಲ್ಲ ಕೆಲಸಗಾರಗಳನ್ನು ಕೈಗೆತ್ತಿಕೊಂಡಿದ್ದಾರೆ. ಪ್ರಾಯಶಃ ಇದರಿಂದ ಭಾರಿ ದೊಡ್ಡ ಒಂದು ಸವಾಲನ್ನು ನಾವು ಎದುರಿಸಬೇಕಾದಂಥ ಸಂಗತಿ ಬಂದಿದೆ. ಒಂದು, ಇತ್ತೀಚೆಗೆ ತಾನೇ ಆರ್ಟಿಕಲ್ 370 ರದ್ದಾದ ಮೇಲೆ ಕಾಶ್ಮೀರವನ್ನು ಭಾರತದ ಇತರ ಪ್ರದೇಶದ ರೀತಿಯಲ್ಲಿ ಅತ್ಯಂತ ಪ್ರೀತಿ ವಿಶ್ವಾಸದಿಂದ ಜನ ಬದುಕುವಂಥ ಒಂದು ವಾತಾವರಣವನ್ನು ಸೃಷ್ಟಿ ಮಾಡಬೇಕು, ಅಲ್ಲಿರುವಂಥ ಆರ್ಥಿಕತೆಯನ್ನು ಸಬಲೀಕರಣಗೊಳಿಸಬೇಕು ಅಂತ ಹೇಳುವಂಥ ಆ ಪ್ರಯತ್ನ, ಇದರ ಬುಡಕ್ಕೆ ಒಂದು ಸವಾಲು ಹಾಕುವಂಥ ಪ್ರಯತ್ನಗಳನ್ನು ಈ ಪಾಕ್ ಪ್ರಚೋದಿತ ಈ ಭಯೋತ್ಪಾದಕರು ಮಾಡಿದ್ದಾರೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಪ್ರಾಯಶಃ ಇವತ್ತು ಇದರಿಂದ ಸಫರ್ ಆಗುವಂಥವರು ನಾವು ನಮ್ಮ ಸಹೋದರನನ್ನು ಕಳ್ಕೊಂಡಿರ್ಬೋದು, ಆದರೆ ಇಡೀ ಕಾಶ್ಮೀರ ಇದರಿಂದ ಸಫರ್ ಆಗ್ತದೆ ಅಂತ ಹೇಳುವಂಥದ್ದು ಕಾಶ್ಮೀರಿಯನರು ಕೂಡ ಅರ್ಥ ಮಾಡಿಕೊಳ್ಬೇಕು. ಹೊರಗಿನವರು ಭಯೋತ್ಪಾದಕರು ಎಲ್ಲವನ್ನು ಬಿಟ್ಟು ಬಂದಿದ್ದರೆ ಇಲ್ಲಿದ್ದವರು ಇಲ್ಲಿ ಉಳ್ಕೊಳ್ಬೇಕು ಅಂತ ಹೇಳುವಂಥ ಪ್ರಯತ್ನ ಇವತ್ತು ಆರ್ಟಿಕಲ್ 370 ತೆಗೆದ ನಂತರ, ಚುನಾವಣೆ ನಡೆಸಿದ ನಂತರ ಪ್ರಾಯಶಃ ಪಾಕಿಸ್ತಾನಿ ಪ್ರಚೋದಿತ ವ್ಯವಸ್ಥೆಗಳು ಸ್ವಲ್ಪ ಮಟ್ಟಿಗೆ ಹತೋಟಿಯಲ್ಲಿದ್ದು ಕಾಶ್ಮೀರದ ಎಲ್ಲ ಪ್ರಜೆಗಳು ಕೂಡ ಈ ಟೂರಿಸಂನಿಂದಲೇ ಬದುಕುವಂಥ ಜನ ಭಾರಿ ದೊಡ್ಡ 50%ಗಿಂತ ಹೆಚ್ಚು ಜನ ಟೂರಿಸಂನಿಂದ ಬದುಕುವವರಿದ್ದಾರೆ. ಅವರ ಪರಿಸ್ಥಿತಿ ದಯನೀಯವಾಯಿತು ಕಳೆದ ಒಂದು 5-6 ವರ್ಷಗಳ ಕಾಲ. ಯಾವಾಗ ಆರ್ಟಿಕಲ್ 370 ರದ್ದಾಗಿ ಭಾರತದ ಇತರ ರಾಜ್ಯಗಳ ರೀತಿಯಲ್ಲಿ ಇದಕ್ಕೆಲ್ಲ ಸವಲತ್ತುಗಳನ್ನು ಕೊಟ್ಟ ಮೇಲೆ ಟೂರಿಸಂ ಒಂದು ದೊಡ್ಡ ರೀತಿಯಲ್ಲಿ ಅಲ್ಲಿ ವೇಗವಾಗಿ ಬೆಳೀತಾ ಇರುವಂಥದ್ದು, ಇದರಿಂದಾಗಿ ಅಲ್ಲಿಯ ಆರ್ಥಿಕ ವ್ಯವಸ್ಥೆಗಳೇ ಒಂದು ಮೇಲೆ ಬರುವಂಥದ್ದು ಆಗ್ತಾ ಇತ್ತು. ಇದಕ್ಕೆ ಚಾಲೆಂಜ್ ಹಾಕುವಂಥ ಕೆಲಸ ಕಾರ್ಯಗಳನ್ನು ಮಾಡಿರುವಂಥದ್ದು ನಿಜವಾಗಿ ಇದೊಂದು ಸವಾಲಿನ ಪ್ರಶ್ನೆ. ಆದರೆ ಇದಕ್ಕೆ ತಕ್ಕ ಉತ್ತರವನ್ನು ನಮ್ಮ ಆಡಳಿತ ಕೊಡ್ತದೆ ಅಂತ ಹೇಳುವಂಥ ವಿಶ್ವಾಸ ನನಗಿದೆ. 28 ಜನ ಯಾರು ನಮ್ಮನ್ನು ಅಗಲಿದಾರ, ಅವರ ಸಾವು ಖಂಡಿತವಾಗಿಯೂ ಅದರಷ್ಟಕ್ಕೆ ಅದು ಹರಿದು ಹೋಗಲ್ಲ. ಇದಕ್ಕೆ ಬೇಕಾದಂಥ ವ್ಯವಸ್ಥೆ ಆಗಿ ಶಾಶ್ವತವಾದಂಥ ಪರಿಹಾರವನ್ನು ಆ ಭಾಗದಲ್ಲಿ ನೋಡುವಂಥದ್ದು. ಅದಕ್ಕೆ ಬೇಕಾಗಿ ಪಾಕಿನ ಜೊತೆ ಎಲ್ಲ ಸಂಬಂಧಗಳನ್ನು ಕಟ್ಕೊಂಡಿದ್ದೀವಿ. ಈಗಾಗಲೇ ಅದನ್ನು ಕಟ್ ಮಾಡುವಂಥದ್ದನ್ನು ಮಾಡಿದ್ದಾರೆ. ಅಲ್ಲಿಯ ನೀರಾವರಿಯ ವ್ಯವಸ್ಥೆಯಲ್ಲಿದ್ದಂಥದ್ದು ಪ್ರಾಯಶಃ ಕೆಲವೇ ದಿನಗಳಲ್ಲಿ ಅವರಿಗೆ ಭಾರಿ ದೊಡ್ಡ ರೀತಿಯ ಒಂದು ತೊಂದರೆಯನ್ನು ಕೊಡುವಂಥ ಕೆಲಸ ಕಾರ್ಯಗಳಾಗ್ತದೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ಇವರ ಆತ್ಮಕ್ಕೆ ಶಾಂತಿ ಸಿಕ್ಕುವುದರ ಜೊತೆ ಇವರ ಬಲಿದಾನ ಮತ್ತೊಮ್ಮೆ ಕಾಶ್ಮೀರದ ಸುವ್ಯವಸ್ಥಿತ ಕಾಶ್ಮೀರ ನಿರ್ಮಾಣಕ್ಕೆ ನಾಂದಿ ಆಗ್ತದೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ಅವರಿಗೆ ಆ ತಾಯಿ ಆ ದುಃಖ ಹೇಗೆ ಬರೆಸಿ ನಾನು ಕೇಳಿದರೆ ಆಶ್ಚರ್ಯ ಆಯಿತು. ಬೇಡ ಬೇಡ ಅಂತ ಹೇಳಿದ ತಕ್ಷಣ ಪ್ರತಿಯೊಂದು ಸರಿ ಕೂಡ ದಯವಿಟ್ಟು ಹೊಡಿಬೇಡಿ ಅಂತ ಹೇಳಿದಾಗ ಮತ್ತೆ ಫೈರ್ ಮಾಡಿ ಆ ಮಗುವಿನ ಮೈ ಮೇಲೆ ಎಲ್ಲ ಆ ಮಗು ಹೇಳ್ತಾ ಇತ್ತಂತೆ, ಅಪ್ಪನಿಂದ ಬ್ಲಡ್ ಹೋಗ್ತಾ ಇದೆ ನೋಡ್ತಾಯಿ ಅಂತ ಹೇಳಿ ತಾಯಲ್ಲಿ ಹೇಳುವಂಥ ಮಾತನ್ನು ಕೇಳಿದಾಗಲೇ ನಮಗೆ ಒಂದು ರೀತಿ ಮರುಕ ಆಗ್ತದೆ. ಪ್ರಾಯಶಃ ಆ ಪಾಪಿಗಳಿಗೆ ಆದಷ್ಟು ಶೀಘ್ರ ತಕ್ಷಣ ಅದಕ್ಕೆ ಬೇಕಾದಂಥ ಶಿಕ್ಷೆ ಆಗ್ತದೆ ಅಂತ ಹೇಳುವಂಥ ನನ್ನ ಅಭಿಪ್ರಾಯ.